ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಗೆಳೆಯರೆ ನೋಡಿ, ಬೆಳಗ್ಗೆ 8 ಗಂಟೆಗೆ ಒಂದು ಬಾಡಿಗೆ ಬಂದಿತ್ತು. ಏನಾಗಿದೆ ಕತೆ? ಅವ್ನಿಗೆ ಬೇಕಾಗಿರೋದು 12:15 ಅವ್ನು ಬೇಕಾಗಿರೋದು. ಕಾಂಟ್ರಾಕ್ಟ್ರು ವಯ್ಯ 12:15 ಗಾಡಿ ಬೇಕಿದ್ರೆ ಬೆಳಗ್ಗೆ 8 ಗಂಟೆಗೆ ಬುಕ್ ಮಾಡಿ ಏನು ಸಾಯ್ತಾವನೆ ಗುರು. ಯಾಕೆ ಈ ಥರ ನಮ್ಮ ಕಸ್ಟಮರ್ ಈ ಥರ ಆಗ್ಬಿಟ್ಟಾರೋ ಗೊತ್ತಿಲ್ಲ. ಒಟ್ಟಾರೆ ಇದು 10:00 ಈ ಬಾಡಿಗೆ ಬಂತು. 10:00 ಅನ್ನೋದು ವರ್ಮಾವು ಅಗ್ರಹಾರದಲ್ಲಿ ಇದನ್ನು ಲೋಡ್ ಮಾಡ್ಕೊಂಡು ನಾವು ಸೀದಾ ತಗೊಂಡೋಗಿ ಇಲ್ಲಿ ಹಂದ್ರಳ್ಳಿ ಮತ್ತು ಕಾಚುಹಳ್ಳಿ ಸೆಂಟ್ರಲ್ಲಿ ಒಂದು ತೋಟದ ಒಳಗಡೆ ಇದೆ ಗುರು. ಆ ಕಡೆ ಒಂದು ಫ್ಯಾಕ್ಟ್ರಿ ಇರುತ್ತೆ ಅನ್ನೋದು ಕೂಡ ಇರಲ್ಲ, ಆ ಥರ ಫ್ಯಾಕ್ಟ್ರಿ ಇದೆ ತೋಟದ ಒಳಗಡೆ. ಈ ಫ್ಯಾಕ್ಟ್ರಿನಾಗೆ ತಗೊಂಬಂದು ಖಾಲಿ ಮಾಡಿದೆ. ಇಂಥದ್ದಾದಮೇಲೆ ಮತ್ತೆ ಹಂದ್ರಳ್ಳಿನಾಗೆ ಪಿಕಪ್ ಬಿತ್ತು 33 ಮೂಟೆ. ಇದು 3 ಬ್ಯಾಗು, ಕರೆಕ್ಟಾಗಿ 1 ಟನ್ನು ಕೂಡ ಇಲ್ಲ. ನಮ್ಮ ಕಸ್ಟಮರ್ಗೆ ಹೆಂಗೆ ಮಾಡಿದ್ದು, ನಮ್ಮ ಗಾಡಿಗಳೆಲ್ಲ ಚೀಪಾಗಿ ಸಿಗ್ತಿದೆ, ಕೊಡೋದೇ ಕಮ್ಮಿ ಬಾಡಿಗೆ. ಅದರಲ್ಲೂ ಕೂಡ ಮತ್ತೆ 10 ರೂಪಾಯಿ ಕಮ್ಮಿ ಹಾಕೋನೆ ಈ ಬೋಳಿ ಮಗ. ಏನು ಮಾಡೋಕ್ಕಾಗಲ್ಲ. ಹಂದ್ರಳ್ಳಿಯಿಂದ ನೆಲಮಂಗಲ ಮಾಕ್ಲಿಗೆ ಇದು ಹೋಗಿದ್ದು. ಫೋನ್ ಮಾಡಿ ಕೇಳಿದ್ದಕ್ಕೆ 10 ರೂಪಾಯಿ ಹಾಕ್ಬೇಕಾ ಗುರು ಅಂತ ಕೇಳ್ತಾನೆ. ಎಂಥ ಕಸ್ಟಮರ್ ಗುರು ಇವನ್ನೆಲ್ಲ, ಕೊಡೋದೇ ಕಮ್ಮಿ ಬಾಡಿಗೆ, ಅದರಲ್ಲೂ ಮತ್ತೆ ಕಟ್ ಮಾಡಿ ಕೊಡ್ತಾನೆ. ಅದಾದಮೇಲೆ ನಮಗೆ ನೈಟು 7:00 ಈ ಬಾಡಿಗೆನ ಬಂದಿದೆ. ಒಂದೇ ಒಂದು ಫ್ರಿಜ್ಗೋಸ್ಕರ ಒಂದು ಬಾಡಿಗೆನ ಈ ಗಾಡಿ ಅನ್ನೋದು ಬುಕ್ ಮಾಡಿದ್ದಾರೆ. ಮಾಕ್ಲಿಯಿಂದ ಮಾಗಡಿ ರೋಡ್ ಕಡಬಗೆರೆಗೆ ಈ ಮೆಟಲ್ ಅನ್ನೋದು ಹೋಗ್ಬೇಕಾಗಿರೋದು. ನೋಡಿ, ಒಂದೇ ಒಂದು ಫ್ರಿಜ್ಜು ತಗೊಬಂದಿದೆ. ಮೆಟಲ್ ಅನ್ನೋದು ಇಲ್ಲಿ ಅನ್ನೋ ಮಾಡಬೇಕು. ಒಟ್ಟಾರೆ ಇವತ್ತು 3 ಬಾಡಿಗೆ ಸೇರಿ 2950 ರೂಪಾಯಿ ಸಂಪಾದನೆ ಅನ್ನೋದಾಗಿದೆ.